ಶಾರ್ಪ್ ಮಾಡಿರ್ತಾರಲ್ಲ ಪೆನ್ಸಿಲ್ದು ಅದನ್ನೆಲ್ಲ ನೀಟ್ ಮಾಡಿದ್ಲು. ಎಲ್ಲ ಪ್ರತಿಯೊಂದೂ ಆ ಜಾಗದಲ್ಲಿ ಇಟ್ಲು. ಆ ಬೆಡ್ ಸ್ಪ್ರೆಡ್ ಎಲ್ಲ ನೀಟ್ ಮಾಡಿದ್ಲು, ಎಲ್ಲ ಮಡಚಿಟ್ಲು. ಆಮೇಲೆ ತಂಗಿ ಬಂದಳು ಆಯಿತಾ, ಚಿನ್ನಿ ಬಂದಳು. ಅದನ್ನು ಅವಳು ಅಬ್ಸರ್ವ್ ಮಾಡಿದ್ಲು. ಸ್ವಲ್ಪ ಕಿರ್ಚಾಡಿದ್ಲು ಅವಳು, ನೀನೇನೋ ಮಾಡ್ತೀಯ ನನ್ನ ಜೊತೆ ಆಟಾಡಲ್ಲ ಹಾಗೆ ಹೀಗೆ ಅಂತ. ಆಮೇಲೆ ಅವಳು ಹೇಳಿದ್ಲು, ಇಲ್ಲ ಕ್ಲೀನ್ ಮಾಡೋಣ ಬಾ ಅಂದು. ಇಬ್ಬರೂ ಆಯಿತಾ ಎಷ್ಟು ನೀಟ್ ಮಾಡಿಕೊಂಡ್ರು ಅಂದರೆ ರೂಮ್ನ, ಅದಷ್ಟೇ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವುಗಳು ಅಷ್ಟೇ ನಮ್ಮ ಮೈಂಡ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಈ ಥರ ಮಾಡು, ಈ ಥರ ಇಟ್ಕೋಬೇಕು, ಈ ಥರ ಮಾಡಬೇಕು. ಇದೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಆಗುತ್ತೆ ಅಂದರೆ ಟೈಮ್ ಕರೆಕ್ಟಾಗಿ ಇರಬೇಕಲ್ವ. ಬೆಳಗ್ಗೆ ಎದ್ದೇಳೋದ್ರಿಂದ, ಪ್ರಾಪರ್ ಟು ಡೂ ಲಿಸ್ಟ್ ಮಾಡೋದ್ರಿಂದ, ನೈಟು ಯಾವುದೇ ಯೋಚನೆ ಇಲ್ಲದೆ ಮಲ್ಕೊಳ್ಳೋದ್ರಿಂದ, ಬೆಳಗ್ಗೆ ಯಾವುದೇ ತಲೆಯಲ್ಲಿ ಗೊಂದಲ ಇಲ್ಲದೆ ಎದ್ದೇಳೋದ್ರಿಂದ ಚಿಕ್ಕದೇ ಅನಿಸುತ್ತೆ, ತುಂಬ ಚಿಕ್ಕದು ಅನಿಸುತ್ತೆ, ಬಟ್ ಎಷ್ಟು ಮ್ಯಾಟ್ರ್ ಆಗುತ್ತೆ. ಏನೋ ಒಂದು ತಲೆಯಲ್ಲಿ ಓಡ್ತಾ ಇದ್ದರೆ ಹೆಂಗೆ ಮಾಡ್ತೀರಿ ಕೆಲಸ. ನಮಗೆ ಆ ಟೈಮಲ್ಲಿ ಬೇಸಿಕ್ ಅಡುಗೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಅಯ್ಯೋ ಎಷ್ಟು ಯೋಚನೆಗಳು, ಎಷ್ಟು ಪ್ರಾಬ್ಲಮ್ಸು. ಆಮೇಲೆ ಹೆಲ್ತು ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ನಮ್ಗೆ ಹೆಂಗೆ ಮಾಡೋಕ್ಕಾಗುತ್ತೆ. ಬಾಡಿ ಸಪೋರ್ಟ್ ಮಾಡಬೇಕಲ್ವ, ಇದನ್ನೆಲ್ಲ ಮ್ಯಾಟ್ರ್ ಆಗುತ್ತೆ. ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು, ಇದು ಕೋರ್, ಇದು ಬೇಸಿಕ್ ಫೌಂಡೇಶನ್. ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆಮೇಲೆ ಒಂದೊಂದೇ ಹೋಗ್ತಾ ಹೋಗುತ್ತೆ. ಎಲ್ಲ ಆರ್ಗನೈಸೇಷನ್ ಆಗುತ್ತೆ, ನೀಟಾಗಿ ಆಗುತ್ತೆ, ಅಂದ್ಕೊಂಡಿದ್ದು ಟೈಮ್ ಸರಿಯಾಗಿ ಆಗುತ್ತೆ. ಆಮೇಲೆ ಆ ಸ್ಯಾಟಿಸ್ಫೈಡ್ ಲೈಫ್ ಇರುತ್ತಲ್ಲ, ದಿ ಎಕ್ಸ್ಟ್ರೀಮ್. ಎಷ್ಟು ದುಡ್ಡು ಕೊಟ್ಟರೂ ಸಾಲದು. ನಾವು ಪ್ರತಿಯೊಂದು ನಾವು ಕೂತ್ಕೊಂಡಾಗ ನಾವು ರೂಮಿಗೆ ಬರ್ತೀವಿ, ಹಾಲಲ್ಲಿ ಕೂತ್ಕೋತೀವಿ, ಅಡುಗೆ ಮನೆಯಲ್ಲಿ ಒಂದು 360 ಡಿಗ್ರಿ ನೋಡಿದಾಗ ಅನಿಸುತ್ತೆ ಎಷ್ಟೊಂದು ಅದರ ಜಾಗದಲ್ಲಿ ಅದಿರಲ್ಲ. ಪರ್ಫೆಕ್ಟ್ ಅಂತ ಮೇಂಟೈನ್ ಅಂತೂ ದೇವರಾನೇ ಮಾಡೋಕ್ಕಾಗಲ್ಲ. ಬಟ್ ಆದರೂ ಎಷ್ಟು ಪರ್ಸೆಂಟ್ ನಾವು ಮಾಡಿದ್ದೀವಿ? ತೀರಾ 10%, 20% ಅಷ್ಟೇ ನೀಟಾಗಿದೆ. ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ ಅಂದರೆ ಒಂಥರ ಕಳಕನ್ಸುತ್ತಲ್ವ, ಏನೋ ಬೇಜಾರಾಗುತ್ತೆ. ಬಟ್ ಒಂದು 80%, 90% ನಾವು ನೀಟಾಗಿ ಮಾಡಿದ್ದೀವಿ, ಒಂದು ಲೆವೆಲ್ಗೆ ಓಕೆ ಅಂದಾಗ ಎಷ್ಟು ನೆಮ್ಮದಿಯಾಗಿ ಅನಿಸುತ್ತೆ. ನಾವೇ ಕ್ವಶನ್ ಮಾಡ್ಕೋಬೇಕು. ಆ ನೆಮ್ಮದಿಗೋಸ್ಕರ, ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಿಕೊಳ್ಳೇಬೇಕು. ಪ್ರೊಡಕ್ಟಿವಿಟಿ ಬರೀ ಮನೆ ಆರ್ಗನೈಸೇಷನ್ಗಲ್ಲ, ನಮ್ಮ ಮನಸ್ಸಿನ ಆರ್ಗನೈಸೇಷನ್ಗೆ, ನಮ್ಮ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಇಷ್ಟು ಚೆನ್ನಾಗಿ ನನ್ನ ಮನೇನ ಇಟ್ಕೊಂಡಿದ್ದೀನಿ, ಲೈಫ್ನ ಎಷ್ಟು ನೀಟಾಗಿ ಲೀಡ್ ಮಾಡ್ತಾಯಿದ್ದೀನಿ ಬರುತ್ತಲ್ವ. ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ ಥರ ಬರುತ್ತೆ. ಹೌದಲ್ವ, ನೀಟಾಗಿ ಮೇಂಟೈನ್ ಹೋಗ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ನಮಗೆ ಪ್ರೊಡಕ್ಟಿವ್ನ ಹಾಳು ಮಾಡೋದು ಏನು ಅಂದರೆ ಡಿಸ್ಟ್ರಾಕ್ಷನ್ಸ್. ಕೆಲವು ಡಿಸ್ಟ್ರಾಕ್ಷನ್ಸಲ್ಲಿ ಮೇಯ್ನು ಫೋನ್ನ ಆದಷ್ಟು ಲಿಮಿಟ್ ಮಾಡಿ. ಇಲ್ಲ ಅಂದರೆ ಲಿಮಿಟ್ ಮಾಡೋಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ. ಲಿಮಿಟ್ ಮಾಡೋಕ್ಕಾಗಲ್ಲ ಅಂದರೆ ಫಸ್ಟು ಆಡಿಯೋಗೆ ಶಿಫ್ಟ್ ಆಗಿ. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ನೋಡ್ತಾ ಕೂತ್ಕೊಂಡ್ರೆ ಕೆಲಸಗಳು ಆಗಲ್ಲ. ಆಡಿಯೋಗೆ ಶಿಫ್ಟ್ ಆಗಿ ಅದನ್ನು ಕೇಳ್ತಾ ಹೋಗಿ, ಹಾಡುಗಳನ್ನ ಕೇಳಿ. ವ್ಲಾಗ್ಸು